ನನಗೆ ಬೇರೆಯವ್ರ ಥರ ಸರ್ ನನಗೆ ಪಂಚೆ ಹಾಕ್ಕೊಂಡು ನಾಮ ಹಚ್ಕೊಂಡು ಡ್ರಾಮಾ ಆಡೋಕ್ಕೆಲ್ಲ ಬರಲ್ಲ ಸರ್. ನಾನು ಯಾವತ್ತೂ ಹಿಂಗೆ ದಯವಿಟ್ಟು ನಾನು ನೇರವಾಗಿರ್ತೀನಿ, ನನ್ನ ತಗೊಳ್ಳಿ. ಅದು ನಾನು ಯಾವತ್ತೂ ನೇರವಾಗೇ ಇರೋದು. ನಾನು ಇವತ್ತು ಹೇಳ್ತೀನಿ ಸರ್, ನಾನು ಒಳ್ಳೆಯವನಲ್ಲ ಸರ್, ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೆ. ಯಾವ ನನ್ನ ಮಗನೂ ಒಳ್ಳೆಯವನಿಲ್ಲ ಸರ್. ನನ್ನ ಪ್ರಕಾರ ಒಳ್ಳೆಯವನಂದರೆ ಕಾಮ, ಕ್ರೋಧ, ಮದ, ಮತ್ಸರ, ಕೋಪ, ಅಸೂಯೆ, ಸ್ವಾರ್ಥ ಇಲ್ಲದೇವ್ರೇ ಒಳ್ಳೆಯವರು. ಯಾರೂ ಒಳ್ಳೆಯವರಿಲ್ಲ ಸರ್. ಒಳ್ಳೆಯವರಾಗೋದು ಬೇಡ, ಒಳ್ಳೆ ಕೆಲಸ ಮಾಡೋಣ. ನಾನು ಒಳ್ಳೆಯವನಲ್ಲ, ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟೆ. ನೀವು ಒಳ್ಳೆಯವರಲ್ಲ. ಅಟ್ಲೀಸ್ಟ್ ನಾನೊಂದು 470 ಆಪ್ರೇಷನ್ ಮಾಡಿಸಿದ್ದೀನಿ, ನೀವು ಒಂದು ಆಪ್ರೇಷನ್ ಮಾಡಿಸಿ. ನಾನೊಂದು 1800 ಜನ ಮೇಲೆ ಸಾಕಿದ್ದೀನಿ, ನೀವೊಂದು 2 ಸಾಕಿ. ಮತ್ತೆ ಸರ್ ಮತ್ತೆ ಕೆಲವರು ಬ್ಯಾಡ್ ಕಮೆಂಟ್ ಅದೇ ಹೇಳ್ದಂಗೆ ಈ ತರ ಕೆಲಸ ಮಾಡ್ಬಿಟ್ಟು ಕೋಟಿ ಸಂಪಾದನೆ ಮಾಡ್ಬೋದು ಅಂದ್ರೆ ಎಲ್ಲರೂ ಇದನ್ನೇ ಮಾಡ್ತಾ ಇದ್ರು ಅಲ್ವಾ? ಎಲ್ಲರೂ ಇದೇ ತರ ಆಶ್ರಮ ಮಾಡ್ತಿದ್ರು. ಬಟ್ ಸರ್ ಈಗ ನಾನೀಗ ಆಶ್ರಮ ಮಾಡಿ ಕೋಟಿ ಮಾಡೋದಾಗಿದ್ರೆ ನೀವು ನನ್ನ ಮುಂದೆ ಬಂದು ಈ ತರ ಮೈಕ್ ಹಿಡಿಯೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಸರ್. ನೀವು ಒಂದು ಆಶ್ರಮ ನೀವು ಕೋಟಿ ಮಾಡಿ ನೀವು ಮಾಡ್ಬೋದು, ಕೋಟಿ ಗಟ್ಟಲೆ ಬರುತ್ತೆ ಅಂತಂದ್ರೆ ಸರ್. ಎಲ್ಲರೂ ಈ ಸೇವೆ ಮಾಡಕ್ಕಾಗಲ್ಲ. ಎಷ್ಟೋ ರಾತ್ರಿಗಳು ಶಿವಕುಮಾರ ಸ್ವಾಮೀಜಿ ಎಲ್ಲರೂ ಆಗಕ್ಕಾಗಲ್ಲ, ಅವ್ರೊಬ್ರೆ ಅಲ್ವಾ? ಸೊ ಹಂಗೆ ಈ ತರ ಆಶ್ರಮಗಳು ಕೆಲವೊಬ್ರು ಮಾತ್ರ ಮಾಡಕ್ಕಾಗತ್ತೆ, ಎಲ್ಲರೂ ಮಾಡಕ್ಕಾಗಲ್ಲ ಸರ್. ಬ್ಯಾಡ್ ಕಮೆಂಟ್ ಮಾಡೋರಿಗೆ ನನ್ನ ಕಡೆಯಿಂದ ಒಂದೇ ಒಂದು ಸವಾಲು, ಅವ್ರಿಗೆ ತಾಕತ್ತಿದ್ರೆ ಅವ್ರು ಕರೆಕ್ಟಾಗಿ ಅವ್ರಿಗೇನಾದರೂ ತಾಕತ್ತಿದ್ರೆ ಅವ್ರು ಗಂಡಸೇ ಆಗಿದ್ದರೆ ನನ್ನ ಹತ್ರ ಬರಲಿ. ಒಂದು 10 ಜನ, ಒಂದು 20 ಜನ, ಒಂದು ಕ್ಯಾನ್ಸರ್ ಪೇಷಂಟ್ಸು HIV ಪೇಷಂಟಾಗಿ ಕೊಡ್ತೀನಿ ಸರ್. ಕರ್ಕೊಂಡು ಹೋಗ್ಬಿಟ್ಟು ಒಂದು 10 ಜನ ಮನೆ ಹೇಳ್ಕೊಂಡು ಸಾಕ್ಬಿಡಲಿ ಸರ್. ಓಪನ್ ಚಾರ್ಜ್ ಮಾಡ್ತೀನಿ. ಅದು ಅವ್ರ ಅಪ್ಪರಿಗೆ ನಿಜವಾಗ್ಲೂ ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ಓಪನಾಗಿ ಹೇಳ್ತಾ ಇದ್ದೀನಿ. 10 ಜನ ಕೊಡ್ತೀನಿ, ಕರ್ಕೊಂಡು ಹೋಗ್ಬಿಟ್ಟು ಜಸ್ಟ್ 3 ತಿಂಗಳು ಡೈಲಿಸ್ ಪೇಷಂಟ್ ಕೊಡ್ತೀನಿ. ಒಂದು 10 ಜನನ ಕರ್ಕೊಂಡೋಗಿ ಸಾಕ್ಬಿಡ್ಲಿ. ಬರೀ 3 ತಿಂಗಳು ಸಾಕ್ಬಿಟ್ರೆ ಅವ್ನ ಇಡೀ ಫ್ಯಾಮಿಲಿ ಅದೇನು ಖರ್ಚು ತಿಂಗಳಿಗೆ 10,000 ನಾನು ಕೊಡ್ತೀನಿ ಅವ್ರ ಮನೆಗೆ ಮಾಡೋಕ್ಕೆ ಹೇಳಿ ಸರ್. ಯಾಕೆ ಸರ್ ಅಷ್ಟೊಂದು ಕೋಪ ಸರ್? ಅದು ಆಗಲ್ಲ ಸರ್, ಎಷ್ಟು ಕಷ್ಟ ಸರ್. ಅದು ಕೋಪ ಪ್ರಶ್ನೆ ಬರಲ್ಲ ಸರ್. ನನ್ನ ಮಕ್ಕಳು ಮಾಡೋಕ್ಕೆ ಕೆಲಸ ಇರಲ್ಲ ಸರ್. ಬಾತ್ರೂಮ್ ಕೂತ್ಕೊಂಡಿರ್ತಾರೆ, ಏನೋ ಒಂದು ಕಮೆಂಟ್ ಹಾಕು. ನನ್ನ ಮಕ್ಕಳು ಅವ್ರ ಅಪ್ಪ ಅಮ್ಮಂಗೆ ನೋಡಕ್ಕೆ ಅವ್ರ ಅಪ್ಪ ಅಮ್ಮಂಗೆ ಒಂದು ಸಾಕೋ ಒಂದು ಅನ್ನ ಹಾಕೋ ಯೋಗ್ಯತೆ ಇರಲ್ಲ. ಏನೋ ಕೂತ್ಕೊಂಡು ಏನೋ ಕಮೆಂಟ್ ಹಾಕು. ಏನು ಸರ್? ಬಟ್ ಒಂದು ಹೇಳ್ತೀನಿ ಸರ್, ಲೈಫಲ್ಲಿ ಎಂತೆಂಥ ನನ್ನ ಮಕ್ಕಳಿದ್ದಾರೆ ಸರ್, ಕೊಳ್ಳೆ ಹೊಡಿತವ್ರೆ, ಕೋಟಿಗಳಲ್ಲಿ ಸಂಪಾದನೆ ಮಾಡ್ತವ್ರೆ, ಏನೇನೋ ಅಕ್ಕ ಕೆಲಸ ಮಾಡಿ ಸಂಪಾದನೆ ಮಾಡ್ತವ್ರೆ. ಅಂಥವ್ರಿಗೆ ಜೈ ಜೈ ಜೈ, ಅಣ್ಣನಿಗೆ ಜೈ, ಅಕ್ಕಂಗೆ ಜೈಕಾರ ಹಾಕ್ತಾರೆ. ನಾವಿಲ್ಲಿ ಎಲ್ಲ ಕೆಲಸ ಬಟ್ಟೆ ಹರ್ಕೊಂಡು ನಮಗೆ ಏನೋ ಸರ್ ನೀವು ಬಂದಿದ್ದೀರಾ ಅಂತ ಈ ಥರ ಬಟ್ಟೆ ಹಾಕಿ ಕೂತಿದ್ದೀವಿ. ಇಲ್ಲ ಅಂದರೆ ಇಲ್ಲಿ ಚರಂಡಿ ಇದು ಚಡ್ಡಿ ಬನ್ನಿ ಹಾಕ್ಕೊಂಬಿಟ್ಟು ಏನೇನೋ ಮಾಡ್ತಾಯಿರ್ತೀವಿ ಕೆಲಸಗಳು. ನಮ್ಮ ಕಷ್ಟ ನಮ್ಗೆ ಗೊತ್ತು, ಅಡುಗೆ ಮಾಡ್ತೀವಿ, ಎಲ್ಲ ಮಾಡ್ತಾಯಿರ್ತೀವಿ. ನಮ್ಮ ಕಷ್ಟ ನಮ್ಗೆ ಗೊತ್ತು. ಹಿಂಗೆ ಎತ್ಕೊಂಡು ಹೋಗ್ತೀವಿ, ಕಟಿಂಗ್ ಮಾಡ್ತೀವಿ, ಸ್ನಾನ ಮಾಡಿಸ್ತೀವಿ. ಕೆಲವರು ಎಲ್ಲ ಮಾಡ್ಕೊಂಬಿಟ್ಟಿರ್ತಾರೆ, ಎತ್ಬಿಟ್ಟು ಫುಲ್ ಬಾಡಿ ಎಲ್ಲ ಬರೀ ಇದು ಹಸಿ ಬಟ್ಟೆ ತಗೊಂಡು ಬಿಸಿನೀರಲ್ಲಿ ಎಲ್ಲದೂ ಅವರಿಗೆ ಇದು ಮಾಡ್ಬೇಕು ಸರ್, ಒರೆಸ್ಬೇಕು. ಆ ಕಷ್ಟ ನಮಗೆ ಗೊತ್ತು. ಸುಮ್ಮನೆ ಏನೋ ಒಂದು ನಾನ್ಸೆನ್ಸ್ ಮಾಡ್ತಾರೆ. ಬಟ್ ನಾನಂತೂ ಸರ್ ಯಾರು ಹೆಂಗಾರ ಮಾಡ್ಕೊಂಡ್ರೆ ನಾನಿರೋದು ಹಿಂಗೆ ಗುರು. ಡ್ಯಾನ್ಸ್ ಮಾಡ್ತೀನಿ, ಸಿಂಗಿಂಗ್ ಮಾಡ್ತೀನಿ. ಏನೋ ಒಂದು ಯಾವುದೋ ಒಂದು ಹಳೆ ಬಟ್ಟೆ ಹಾಕೊಂಡಿರೋಕ್ಕಾಗಲ್ಲ, ಸೇವೆ ಮಾಡ್ತಿದ್ದೀವಿ ಸರ್. ನೋಡಿ ಸರ್, ನಾನು ಒಂದು ಮಾತು ಹೇಳಲ್ಲ ಸರ್, ಲೈಫಲ್ಲಿ ನಮ್ಮ ಜನ ಹೆಂಗೋದ ಸರ್, ನಾನೀಗ ಭಿಕ್ಷುಕರನ್ನ ಸಾಕ್ತಾ ಇದ್ದೀನಿ ಅಂದರೆ ನಾನು ಭಿಕ್ಷುಕ ಅಂತ ಇರಬೇಕು. ಅವಾಗ ಓ ಸೂಪರ್ ಅಂತಾರೆ. ಒಂದು ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಫಸ್ಟು ನಾವು ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದ್ದರೆ ಇನ್ನೊಬ್ಬರು ಸಾಕಾಗೋದು. ನಮಗೆ ತಿನ್ನೋಕೆ ಅನ್ನ ಇಲ್ಲ, ಇನ್ನೊಬ್ರಿಗೆ ಹೆಂಗೆ ಅನ್ನ ಹಾಕ್ತೀರ ನೀವು? ಫಸ್ಟ್ ನಾವು ಚೆನ್ನಾಗಿರ್ಬೇಕು ಸರ್. ಆಮೇಲೆ ನೋಡಿ ಸರ್, ಈಗ ನಿಮಗೆ ತಿನ್ನಕ್ಕೆ ಅನ್ನ ಇಲ್ಲ, ನಾನು ಹೆಂಗೆ ಸಾಕ್ರಿ ಇನ್ನೊಬ್ಬ ನೀವು ಅನ್ನಕ್ಕೆ ಆಗೋದೇ ಇಲ್ಲ. ನನ್ನ ಪಾಲಿಸಿನ ಅದೇನೆ. ಈಗ ನನಗೀಗ ತಿನ್ನೋಕ್ಕೆ ದೇವ್ರು ಕೊಟ್ಟ ಮೇಲೆ ಇನ್ನೊಬ್ರಿಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಬಿಟ್ಟು ನೋಡಿ ಸರ್, ಇವತ್ತು ಹೇಳಿದಲ್ಲ ಸರ್, ನನಗೆ ಜನ ಹೆಲ್ಪ್ ಮಾಡ್ತಾರೆ, ಬಟ್ಟು ನನ್ನ ಆಶ್ರಮಕ್ಕೆ ಬೇಕಾಗಷ್ಟು ಹೆಲ್ಪ್ ಯಾರೂ ಮಾಡಿಲ್ಲ ಸರ್. ನಾನು ಮಾಸ್ಟರ್ ಆ್ಯಕ್ಟರ್ ಆಗಿದ್ದೇನೆ. ನಾನು ಹಿಂಗೆ ಇರೋದು, ಆವಾಗಲೂ ಗುಂಡಿ ಬಿಚ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ನಾನು ಹಿಂಗೆ. ಮತ್ತು ಒಳ್ಳೊಳ್ಳೆ ಗೊತ್ತಲ್ಲ ಸರ್, ಡ್ಯಾನ್ಸ್ ಮಾಸ್ಟರ್ ಹೆಂಗಿರ್ತೀವಿ ಅಂತ, ಒಳ್ಳೆ ಜಾಕೆಟು, ಒಳ್ಳೆ ಸ್ಟೈಲು, ಸ್ಪೆಕ್ಸ್ ಹಾಕ್ಕೊಂಡಿರ್ತೀವಿ. ಇವಾಗಲೂ ಹಂಗೆ ಇರೋದು ನಾನು. ಅದು ಬಿಟ್ಬಿಟ್ಟು ಅದನ್ನು ನೀವು ಶೋಕಿ ಅಂದ್ಕೊಂಡ್ರೆ, ಅದನ್ನು ನೀವು ದೌಲತ್ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ಇದಾಕಿರ್ತೀನಿ, ಕೋಟು, ಜಾಕೆಟ್, ಬ್ಲೇಸರ್, ಓ ಬಿಷು ಕಾಸು ಅಂತಾರೆ. ಅದು 2,000 ರೂಪಾಯಿ ಕೊಟ್ಟಪ್ಪ, 1,500 ಕೋಟ್ ಅಷ್ಟೇ. ನಿಂಗೂ ತಗೊಂಡು ಯೋಗ್ಯತೆ ಇಲ್ವಾ? ತಗೊಂಬಿಟ್ಟು ಹಾಕೊಂಬಿಟ್ಟು ಬಾ ಬಂದ್ಬಿಟ್ಟು ಅದು ನೋಡ್ತೀನಿ. ಏನು ಈ ಉಜ್ಜು ನೋಡೋಣ, ಬಂಗಾರದಾಗಿದೆ ನೀನೇ ಶ್ರೀಮಂತ, ನಂದು ಬಂದು ಉಜ್ಜು ಬಂಗಾರದಾಗಿದೆ, ನಾನು ದುಡ್ಡು ಮಾಡಿದ್ದೀನಿ ಅರ್ಥ. ಅದೇ ಸರ್, ಎಷ್ಟೋ ಜನ ಹೇಳ್ತಾರೆ, ಬಟ್ ಅವ್ರು ಇವತ್ತಿನವರೆಗೂ ಅವರು ಸ್ವಂತ ಸಂಪಾದನೆಯಿಂದ ಮಾಡ್ತಿರೋದು. ಬಟ್ ಜನಗಳನ್ನು ಅವಾಗ ಇವಾಗ ಮಾಡ್ತಾರೆ, ಇಲ್ಲ ಅಂತ ಸರ್. ಸರ್ ನೋಡಿ ಸರ್, ಈಗ ನಮ್ಮ ಆಶ್ರಮ ನೋಡಿ ಸರ್, ಇಲ್ಲಿ ಇದಿರೋದು ಹೆಸರುಘಟ್ಟ, ಆಗಿಂದ ಈ ಮೂಲೆ ನಮ್ಮ ಆಶ್ರಮ ಹೆಂಗೋ ಸರ್, ಒಂಥರ ಇದು
ಧರ್ಮಸ್ಥಳ ಇದ್ದಂಗೆ, ವರ್ಷಕ್ಕೊಂದ್ಸಲಿ ಬರೋರು ಇಲ್ಲಿ. ಅಂದ್ರೆ ತುಂಬಾ ದೂರ ಇದೆ. ತುಂಬ ದೂರ, ಯಾವಾಗಲೂ ಒಂದ್ಸಲಿ ಬರ್ತಾರೆ ಸರ್. ಅಂದರೆ ಪ್ರಶಾಂತ್ ಚಕ್ರವರ್ತಿಗೆ ಹೆಲ್ಪ್ ಮಾಡಬೇಕು ಅಂತ ಕೆಲವು ಜನ ಅವರೇ, ಅವರು ಯಾವಾಗಲೂ ಒಂದ್ಸಲಿ ಬರ್ತಾರೆ. ನಮ್ಮ ಆಶ್ರಮ ಸಿಟಿ ಮಧ್ಯೆ ಇದ್ದರೆ ಹೆಂಗೆ ಗೊತ್ತಾ ಸರ್, ಈಗ ಯಾರು ನಿಮ್ಮ ಮನೇಲಿ ಹೇಳ್ತಾರೆ, ನಿಮ್ಮ ಮನೆಗೆ ಏನೋ ಸ್ವಲ್ಪ ಈಗೇನೋ ಒಂದು ದೋಷ ಇದೆ, ಯಾರಿಗೂ ಒಂದು 10 ಜನಕ್ಕೆ ಊಟ ಹಾಕಬೇಕು ಅಂತ ತಕ್ಷಣ ಏನು ಮಾಡ್ತೀರಾ, ಇಲ್ಲಿ ಯಾವ ಆಶ್ರಮ ಇದೆ, ಯಾವುದೇ ಆಶ್ರಮ ಇದು ಬಾರ ಹೋಗ್ಬಿಟ್ಟು ಊಟ ಹಾಕೊಂಡ್ಬಿಡೋಣ ಅಂತ. ಆ ಥರ ಸುಮಾರು ಜನ ಅವರು 190 ಜನ ಹಂಗೆ ಇರೋದು, ಯಾವುದೋ ಆಶ್ರಮ ಹೆಲ್ಪ್ ಬಂದ್ಬಿಡೋಣ ಅಂತ. ಪ್ರಶಾಂತ್ ಚಕ್ರ ಆಶ್ರಮಕ್ಕೆ ಕೆಲವು ಜನ ಅವರೇ, ಅವ್ರು ಇಲ್ಲಿಗೆ ಬಂದು ಹೋಗೋದು ಸ್ವಲ್ಪ ಕಡಿಮೆ. ಯಾವಾಗ ಒಂದು ಮೂಟೆ ಅಕ್ಕಿ ಕೊಡ್ತಾರೆ, ಒಂದು ಕೇಸ್ ಸಕ್ಕರೆ ಕೊಡ್ತಾರೆ, ಈ ಥರ ಸರ್ ಅಷ್ಟೇ. ಇನ್ನೊಂದೇನು ಸರ್, ಹೆಲ್ಪ್ ಮಾಡ್ಬೇಕಂದ್ರೆ ಬರೀ ಒಂದು ಅಕ್ಕಿನೇ ಕೊಡ್ತಾರೆ. ಎಲ್ಲರ ಮೈಂಡಲ್ಲೂ ಅಷ್ಟೇ, ನಮಗೂ ಆದ್ರೆ ಅಷ್ಟೇ, ಆಶ್ರಮ ಅಂದರೆ ಅಕ್ಕಿ ಕೊಡೋಣ ಅಂತ ಒಂದು ಮೈಂಡಲ್ಲಿ ಇರುತ್ತೆ. ಬಟ್ ಈ ಬರೀ ಒಂದು ಅಕ್ಕಿಯಿಂದನೇ ಇದು ಆಗಲ್ಲ ಸರ್. ಈಗ ಬರೋ ಸರ್ ಇನ್ನು ಕೆಲವರು ಫೋನ್ ಮಾಡ್ತಾರೆ, ಸರ್ ನಿಮ್ಮ ಆಶ್ರಮಕ್ಕೆ ಒಂದು ಹೊತ್ತಿನ ಊಟ ಹಾಕಬೇಕು ಅಂದ್ಕೊಂಡಿದ್ದು, ಸಾಕಿ ಸರ್. ಸರ್ ಈಗ ಎಷ್ಟು ಜನ ಸರ್? 76 ಜನಕ್ಕೆ ಎಷ್ಟು ಸರ್? 18 kg ಸರ್, 20 kg ಅಕ್ಕಿ ಸರ್ ಅಂತಾರೆ. ಅಪ್ಪ ಅಕ್ಕಿ ಕೊಟ್ಟರೆ ಸಾಂಬಾರು ಮಾಡಿದಾರಪ್ಪ, ಪಾಯಸ ಮಾಡಿದಾರಪ್ಪ. ಅಕ್ಕಿ ಕೊಟ್ಟರೆ ಅಕ್ಕಿಗೆ ಒಂದು ಸಾಲ್ಟ್ ಹಾಕ್ಬೇಕಲ್ಲ, ಸಾಲ್ಟ್ ಹಾಕೋದಾರು. ಅಕ್ಕಿ ಮಾಡೋಕ್ಕೆ ಕೆಳಗಡೆ ಏನೋ ಬೇಕಲ್ಲ, ಏನದು ಗ್ಯಾಸ್, ಅದಕ್ಕೆ ಯಾರು ಹೌದಲ್ಲ ಸರ್, ಕರೆಕ್ಟ್ ಸರ್ ಅಂತಾರೆ. ಅದೇ ಮೆಂಟಾಲಿಟಿ ಹೆಂಗಂದ್ರೆ, ಅಡಿಗೆ ಮಾಡ್ತೀವಿ ಅಂದ್ರೆ ಒಂದು ಗ್ಯಾಸ್ ಹೋಯ್ತು, 1 kg ಅಕ್ಕಿ ಕೊಟ್ಬಿಟ್ರಿ, ಅವ್ರಿಗೆ ಏನಾದ್ರು 20 kg ಅಕ್ಕಿ ಕೊಟ್ಬಿಟ್ರೆ 76 ಜನಕ್ಕೆ ಆಗ್ಬಿಡ್ತು ಅಂತ, ಹಂಗೆ ಮೈಂಡ್ ಇದೆ ಸರ್. ತರಕಾರಿಗಳು ಇವಾಗ ಮಸಾಲೆ ರೇಟ್ ಜಾಸ್ತಿ, ತರಕಾರಿಗಳ ರೇಟ್ ಸರ್ ಇವಾಗಿರೋ ಹಾಲು ಸರ್, ಇವಾಗ ನನಗೆ ಅಟ್ ಪ್ರೆಸೆಂಟ್ ಬೇಕಾಗಿರೋದು ಹಾಲು ಸರ್. ಹಾಲು ಮತ್ತೆ ರೇಟ್ ಜಾಸ್ತಿ ಮಾಡೋಕ್ಕೋರೆ, ಒಂದು ಲೀಟ್ರಿಗೆ 60 ರೂಪಾಯಿ 55 ರೂಪಾಯಿ ಅಂದರೆ ಎಲ್ಲಿನ ತಂದು ಮಾಡ್ತೀರಾ ಸರ್? ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ನಮ್ದು. ಏನಂದರೆ ಎಲ್ಲ ಕೈಯಿಂದ ಹಾಕೋದೇ ಆಗ್ಬಿಟ್ಟಿದೆ ಸರ್. ಯಾರೋ ಬರ್ತಾರೆ, ಈಗ ಯಾರೋ ಒಬ್ಬರು ಫೋನ್ ಮಾಡ್ತಾರೆ, ಯಾರೋ ಫೋನ್ ಮಾಡಿದಾಗ ಸರ್ ನಮ್ಗೆ ಅನಿಸ್ತಾ ಇರುತ್ತೆ, ಯಾರು ಫೋನ್ ಮಾಡಿಬಿಟ್ಟು ಸರ್ ಏನಾದ್ರು ಹೆಲ್ಪ್ ಬೇಕಂತ ಕೇಳ್ತೀವಿ ಅಂತ. ಹಂಗಲ್ಲ ಸಾರ್, ಏನು ಡ್ಯಾನ್ಸ್ ಮಾಡ್ತೀರಾ ಸರ್, ಸೂಪರ್ ಸರ್, ಏನು ಸಖತ್ತಾಗಿ ಮಾಡಿಸ್ತೀರಾ ಸರ್, ಆಶ್ರಮ ಏನು ಸೂಪರಾಗಿ ಇಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಫ್ಯಾನು ಸಹ ಕಟ್ ಮಾಡ್ಬಿಡ್ತೀರಿ. ಈಗ ನಾನು ಅವರಿಗೆ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಿ ಸರ್ ಅಂತ ಕೇಳಿದ್ರೆ ಅವ್ರು ಅವಾಗ ಏನು ಅನ್ಕೊಂತಾರೆ ಹೇಳಿ, ಇವನು ಬರೀ ಹೆಲ್ಪಿಗೋಸ್ಕರ ಲಂಚ್ ಮಾಡ್ತಾನೆ ಅಂತ. ಸರ್ ಇವತ್ತವರೆಗೂ ಯಾರು ಬಂದು ಒಂದ್ಸರಿ ಬರ್ತಡೇ ಮಾಡ್ಕೊಂಡು ಹಿಂಗೆ ಹೋಗಿರ್ತಾರೆ, ಫೋನ್ ಮಾಡ್ಬಿಟ್ಟು ನಿಮ್ಮ ಬರ್ತಡೇ ಮತ್ತೆ ಮಾಡ್ಕೊತೀರ ಅಂತ ಯಾವತ್ತೂ ಕೇಳಲ್ಲ. ಬಂದ್ಬಿಟ್ಟು ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳಲ್ಲ ಸರ್. ಅದನ್ನೇ ಹೇಳ್ತಾನೆ ಸರ್, ನಾನು ಬಿಸ್ನೆಸ್ ಮಾಡ್ತೀನಿ ಸರ್, ನಾನು ಒಂದು ಲೇಔಟ್ ಮಾಡಿಸ್ತೀನಿ, ಸೈಟ್ ಸೇಲ್ ಮಾಡ್ತೀನಿ, ಒಂದ್ಸಲ ಇಲ್ಲ ಲಾಸ್ ಆಗುತ್ತೆ. ಇವಾಗ ಬೇರೆ ಏನೋ ಈ ಖಾತೆ ಆಗಬೇಕು ಅಂತ ರಿಜಿಸ್ಟ್ರಿ ಆಗ್ತಾ ಇಲ್ಲ, ದುಡ್ಡಿಲ್ಲ ಏನಿಲ್ಲ. ಇವಾಗ ಸ್ವಲ್ಪ ಫಂಡ್ ಅಂತ ಬೇಕೇ ಬೇಕು ಸರ್. ಈಗ ಹೇಳಿದ್ನಲ್ಲ ಸರ್, ಈಗ ನಾನು ಯುದ್ಧಕ್ಕೆ ಇಳಿದಿದ್ದೀನಿ ಸರ್. ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಇವಾಗ ನಿಮ್ಮ ಮನೇಲಿ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲ ಸೇರಿ 15 ಜನ ಇದ್ದಾರೆ ಅನ್ಕೊಳ್ಳಿ. ನೀವು ಒಬ್ಬರ ಮನೆ ಜವಾಬ್ದಾರಿ ಹೆಂಗೆ ಸಾಕ್ತೀರಾ? ನಿಮ್ಗೆ ಜವಾಬ್ದಾರಿ ಬಂದಾಗ ನಿಮ್ಗೇನೋ ಛಲ ಬರುತ್ತೆ, ಏನೋ ಮಾಡಬೇಕು ಅನಿಸುತ್ತೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಏನೋ ಮಾಡಬೇಕು ಅನಿಸುತ್ತೆ, ಹಂಗೆ ಮಾಡೋದು ಸರ್ ನಾನು. ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ, ಹೆಂಗಾದ್ರೂ ಮಾಡಿ ನಡೆಸಬೇಕು, ನೋಡ್ಕೊಂತೀವಿ ಅಂದಾಗ ಅದು ನಮ್ಮ ಜವಾಬ್ದಾರಿ, ಹೆಂಗಾದ್ರೂ ಮಾಡಿ ನಾವು ನೋಡ್ಕೊಳ್ಳೇಬೇಕು, ಬಿಡಕ್ಕಾಗಲ್ಲ. ಈಗ ಮತ್ತೆ ಹಿಂಗ್ ಮಾಡ್ತೀನಿ ಏನಂದ್ರೆ ಸರ್, ಈಗ ಫಾರ್ ಎಕ್ಸಾಂಪಲ್ ಫಂಕ್ಷನ್ಗೆಲ್ಲ ಹೋದಾಗ ಟೇಪ್ ಕಟ್ಟಿಂಗ್ ಅದು ಇದಕ್ಕೆ ಹೋದಾಗ ಸ್ವಲ್ಪ ಓವರಲ್ಲಿ ಒಂಥರ ದುಡಿದು ಸಾಕಿದಂಗೆ. ಹೌದು ಸರ್. ಮತ್ತೇನಂದ್ರೆ ಇನ್ನೊಂದು ಸರ್, ಅಂದ್ರೆ ನನಗೆ ಕೊಡೋ ಮನಿನ ನಾನು ಇವ್ರಿಗೆ ಖರ್ಚು ಮಾಡ್ತೀನಿ ಅಷ್ಟೇ. ಈಗ ನನಗೆ ಯಾರು ಖರ್ಚ್ಬಿಟ್ಟು ಟೇಪ್ ಕಟ್ ಮಾಡಿಸಿದ್ರೆ, ನೋಡಪ್ಪ ನನಗೆ ಕೊಡ್ಬೇಡ ಅಲ್ಲಿ ಕೊಡು ಅಂತ ಹೇಳ್ಬಿಟ್ಟು ನಮ್ಮ ಟ್ರಸ್ಟ್ ಅಕೌಂಟ್ ಚೆಕ್ಕಿಗೆ ಬಟ್ ಸರ್ ಮತ್ತಿನ್ನೊಂದು ಏನಂದರೆ ಸರ್, ಇದು ಮತ್ತಿನ್ನೊಂದು ಮಾಡ್ತೀನಿ ಏನಂದರೆ, ಈಗ ಅರ್ಜೆಂಟಾಗಿ ನಮ್ಮ ಹತ್ರ ಈಗ ಅಮೌಂಟ್ ಇರಲ್ಲ, ಹಾಲಿರಲ್ಲ, ಔಷಧಿ ಇರಲ್ಲ, ಹಿಂಗೆಲ್ಲರೂ ನಿಲ್ಲಿಸ್ಕೊಂಡು ಸ್ನೇಹಿತರೆ ಇವತ್ತು ನಮ್ಮ ಆಶ್ರಮದ ಹಾಲಿಲ್ಲ, ದಯವಿಟ್ಟು ಯಾರಾದರೂ ಹಾಲು ಕೊಟ್ಟರೆ ದಯವಿಟ್ಟು ಕೊಡ್ಬೋದು ಅಂತ ಒಂದು ವಿಡಿಯೋ ಬಿಡ್ತೀನಿ. ಯಾರಾದರೂ ಆ ವಿಡಿಯೋ ನೋಡಿ ಬಂದ್ಬಿಟ್ಟು ಹಾಲು ಬೇಕಾದ್ರೆ ಕೊಟ್ಟು ಹೋಗ್ತಾರೆ. ಅಂದರೆ ಅದು ಏನಕ್ಕೋಸ್ಕರ ಮಾಡ್ತೀನಿ, ನಾನಂತೂ ಮನೆ ಹತ್ರ ಹೋಗಲ್ಲ ಕೇಳೋಕ್ಕೆ. ಏನು ಫಾರ್ ಎಕ್ಸಾಂಪಲ್ ಸರ್, ಈಗ ಬಾಹುಬಲಿ ಅಂದ್ಕೊಳ್ಳಿ ಸರ್, ಸಿನಿಮಾ ಬಾಹುಬಲಿ 3 ಇಲ್ಲಾಂದರೆ KGF 3 ಯಾವುದೇ ಫಿಲಮ್ ಅಂದ್ಕೊಳ್ಳಿ ಸರ್, ಒಬ್ಬ ಪ್ರೊಡ್ಯೂಸರ್ ಇರಲಿ, ಒಬ್ಬ ಹೀರೋ ಇರಲಿ, ಒಬ್ಬ ಡೈರೆಕ್ಟರ್ ಇರಲಿ, ಎಲ್ಲರೂ ಕೋಟಿಗಟ್ಟಲೆ ಇದೆ, ಕರೆಕ್ಟಾ ಇಲ್ವೋ ಅಲ್ವಾ? ಅವರು ಬಂದ್ಬಿಟ್ಟು ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ದಯವಿಟ್ಟು ಯಾರು ಬಂದ್ಬಿಟ್ಟು ಮೊಬೈಲಲ್ಲಿ ನೋಡಬೇಡಿ ಅಂತ ಭಿಕ್ಷೆ ಬಿಡ್ತಾರೆ ಅಲ್ವಾ ಸರ್? ಅವ್ರು ಕೋಟಿಗಟ್ಟಲೆ ಇದ್ರೂ ಕೇಳ್ಕೊತಾರೆ, ದಯವಿಟ್ಟು ಇವ್ರನ್ನ ಬಂದ್ಬಿಟ್ಟು ಹಿಂಗೆ ಹೇಳ್ಕೊಂಡು ಥಿಯೇಟ್ರಿಗೆ ಹೋಗಲ್ಲ. ಸಿನಿಮಾ ನೋಡೋದು ಬಿಡೋದು ನಮ್ಮ ಕೈಯಲ್ಲಿ. ಅವ್ರು ಬರೀ ಒಂದು ಅಪೀಲ್ ಮಾಡ್ತಾರೆ ಅಷ್ಟೇ. ನಾನು ಮಾಡೋದು ಅದನ್ನೇ,
ನಾನೊಂದು ಬಿಡ್ತೀನಿ ವಿಡಿಯೋನ, ದಯವಿಟ್ಟು ಹಾಲಿಗೆ ಹೆಲ್ಪ್ ಮಾಡಿ, ಔಷಧಿಗೆ ಹೆಲ್ಪ್ ಮಾಡಿ ಅಂತ. ಅವರಾಗೆ ಬಂದು ಕೊಟ್ಟರೆ ತಗೊತೀವಿ, ನಾವಾಗಿ ಯಾರ ಹತ್ರ ಹೋಗಲ್ಲ. ನಾವೆಂತ ಹೋಗಿ ಯಾರನ್ನು ಫೋರ್ಸ್ಫುಲ್ ಆಗಿ ಕೇಳಲ್ಲ. ಅವರಾಗೆ ತಂದು ಕೊಟ್ಟರೆ ಅವರಿಗೂ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಿದ್ದು, ಅಜ್ಜದ ವ್ಯಾಲ್ಯೂ ಗೊತ್ತಿದ್ರೆ ಸುಮಾರು ಜನ ಆ ವಿಡಿಯೋ ನೋಡಿ ಇವತ್ತು ಬಂದ್ಬಿಟ್ಟು ಹೆಲ್ಪ್ ಮಾಡಿದ್ದಾರೆ. ಮಾಡಿಲ್ಲ ಅಂತ ಹೇಳಿ ಎಷ್ಟೋ ಜನ ಫೋನ್ ಮಾಡ್ಬಿಟ್ಟು ನಿಮ್ಗೆ ಸರ್ ಈಗ ಒಂದು ಲೀಟ್ರ್ ಒಂದು ಹಾಲಿಗೆ ಎಷ್ಟು ಆ ಥರ 40 ರೂಪೀಸಾ ಆ ಅಮೌಂಟ್ ಹಾಕಿದ್ದಾರೆ. ಇಲ್ಲ ಅಂತ ನಾನು ಹೇಳ್ತಿರೋದಲ್ಲ, ಬಟ್ ನಾನು ಹೇಳ್ತಿರೋದು ಕೋಟಿಗಟ್ಟಲೆ ಫಂಡ್ಸ್ ಬರುತ್ತೆ, ಇಷ್ಟು ಬರುತ್ತೆ, ಅದಿಲ್ಲ. ಬಟ್ ಈಗ ನಾನು ಹೇಳಿದೆ ಅಂದರೆ ಒಂದ್ಸತಿ ಫೋನ್ ಮಾಡಿ 40 ರೂಪಾಯಿ ಹಾಲಿಗೆ ಹಾಕ್ಬಿಟ್ರೆ ಅದು ಸಾಲ್ವೇಷನ್ ಅಲ್ಲ, ಸೊಲ್ಯೂಷನ್ ಅಲ್ಲ. ಹೌದು, ಯಾಕಂದರೆ ಈಗ ನಮ್ಗೆ ಡೈಲಿ ಬೇಕಲ್ಲ ಸರ್. ಈಗ ಔಷಧಿ ಯಾರೋ ಫೋನ್ ಮಾಡಿಬಿಟ್ಟು 100 ರೂಪಾಯಿ ಔಷಧಿಗೆ ಹಾಕ್ತಾರೆ ಅಂದರೆ ಅದು ಸಾಲ್ವೇಷನ್ ಆಗಲ್ಲ ಅದರಿಂದ. ಯಾಕಂದರೆ ಇದು ಒನ್ ಟೈಮ್ ಅಲ್ಲ. ಈಗ ಒಂದು ಮದುವೆ ಮಾಡಬೇಕು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ರೆ ಓಕೆ, ಈಗ ಫಾರ್ ಎಕ್ಸಾಂಪಲ್ ಸ್ನೇಹಿತರೆ ಇವಾಗ ಅರ್ಜೆಂಟ್ ಪಾಪ ಇವರಿಗೆ ಹಾರ್ಟ್ ಆಪರೇಷನ್ ಇದೆ, ನೀವು ಹೆಲ್ಪ್ ಮಾಡಿ ಅಂದರೆ ಒನ್ ಟೈಮ್ ಹಾಕ್ಬಿಡ್ತಾರೆ, ಅದು ಸಾಲ್ವೇಷನ್ ಆಗೋಯ್ತು. ಬಟ್ ಇದಂಗಲ್ವಲ್ಲ, ನಾನು ಡೈಲಿ ಆಪ್ರೇಷನ್ ಮಾಡಿಸ್ಬೇಕು, ಡೈಲಿ ಸಾಕಬೇಕು, ಅದಾಗಲ್ಲ ಸರ್. ಏನು ಮಾಡಿದ್ರು ಯಾರೋ ಬರ್ತಾರೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊಳ್ಳೋದು ತಪ್ಪು ಸರ್. ಇವತ್ತು ಸರ್ ನನಗೆ ಇವತ್ತು ಯಾರ್ಯಾರು ನನಗೆ ಸಹಾಯ ಮಾಡಿದ್ದಾರೆ, ಯಾರು ನನಗೆ ಹೆಲ್ಪ್ ಮಾಡುತ್ತೆ, ಎಲ್ಲರಿಗೂ ಪಾದಗಳಿಗೆ ಶರಣು ಅಷ್ಟೇ. ಯಾಕಂದರೆ ನನ್ನ ಯಾರು ಅಂತಲೇ ಗೊತ್ತಿಲ್ಲ, ಅಣ್ಣನೋ ತಮ್ಮನೋ ಸಂಬಂಧ ಬಂಧು ಬಳಗ ಅಂದ್ಕೊಂಡು ಹೆಲ್ಪ್ ಮಾಡೋರೆ, ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಶಿರವಾಗಿ ನಮಸ್ಕಾರ. ಬಟ್ ನಾನು ಹೇಳೋದಿಷ್ಟೇ, ನಿಮ್ಮೆಲ್ಲರೂ ಸಪೋರ್ಟ್ ಹಿಂಗೆ ಇದ್ದರೆ ಇನ್ನೂ 1000 ಜನ ಸಾಕ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾರೂ ಹೆಲ್ಪ್ ಮಾಡಲಿಲ್ಲ ಅಂದರೆ ಒಂದೇ ಆಪ್ಷನ್ ಸರ್, ನಾನು ಮನೆ ಮಠ ಎಲ್ಲ ಮಾರ್ಕೋಬೇಕು, ನಾನು ಬಟ್ಟೆ ಎಲ್ಲ ಹಾಕ್ಕೋಬೇಕು, ನಾನು ಇವಳು ಬೇರೆ ಆಶ್ರಮಕ್ಕೆ ಸೇರ್ಕೋಬೇಕು, ಅಷ್ಟೇ ಆಗೋದು, ಬೇರೆ ಏನೂ ಆಗಲ್ಲ. ಎಲ್ಲಿ ತನಕ ಒಬ್ಬರು ನೀವು ನಿಮ್ಮ ಕಾಸು ಹಾಕೊಂಡು ಮಾಡ್ತೀರಾ ಸರ್? ಎಲ್ಲಿ ತನಕ ಹಿಂಗೆ ಆಗ್ತೀರಾ ಸರ್? ಎಲ್ಲಿ ತನಕ ಮಾಡೋಕ್ಕಾಗುತ್ತೆ? ನಾನು ಇವತ್ತವರೆಗೂ ಬಂದ್ಬಿಟ್ಟು ಮನೆ ಬಂದ್ಬಿಟ್ಟು ಲೀಸಿಗೆ ಹಾಸ್ಕೊಂಡಿದ್ದೀನಿ. ನಾನು ಇನ್ನೂ ಒಂದು ಮನೆ ಕಟ್ಟಿಲ್ಲ. ನನ್ನ ಮಕ್ಕಳಿಗೆ ನನ್ನ ಮಗ ಅವನಿಗೂ ಒಂದು ಲೈಫಿಗೆ ಒಂದು ಏನೋ ಮಾಡಬೇಕು, ಅವನಿಗೂ ಏನೂ ಮಾಡಿಲ್ಲ. ಬರೀ ಇವ್ರ ಹತ್ರನೇ ಮಾಡ್ಕೊಂಡೋದ್ರೆ ನನಗೂ ಒಂದು ಲೈಫ್ ಇದೆ, ಅದು ಜನಕ್ಕೆ ಸ್ವಲ್ಪ ಅರ್ಥ ಆಗಬೇಕು. ಇವ್ರಿಗೂ ಒಂದು ಲೈಫ್ ಇದೆ, ಇವ್ರಿಗೂ ಪರ್ಸ್ನಲ್ ಲೈಫ್ ಇದೆ ಅಂತ. ಹಿಂಗಾಗಿದೆ ಸರ್ ಪರಿಸ್ಥಿತಿ. ಮತ್ತೆ ಗೊತ್ತಾ ಸರ್, ಸುಮ್ಮನೆ ಏನೇನೋ ಈಗ ನೀವು ಕೇಳಿದ್ರಲ್ಲ ಕೋಟಿಗಟ್ಟಲೆ ಕಾಸು ಮಾಡೋದು, ಎಲ್ಲಿ ಸರ್ ಕೋಟಿ ಮಾಡಿದಾಗ ನಾನು ಯಾಕೆ ಇಲ್ಲಿರಬೇಕಾಗಿತ್ತು? ಸ್ವಲ್ಪ ಥಿಂಕ್ ಮಾಡಿ ಸರ್. ನನಗೆ ತಿಂಗಳಿಗೆ ಒಂದು 3 ಲಕ್ಷ ಬೇಕು ಸರ್. ನನ್ನ ಆಶ್ರಮ ಎಲ್ಲರೂ ಆಚೆ ಹಾಕ್ಬಿಟ್ಟು 3 ಲಕ್ಷ ತೊಗೊಂಡು ಗೋವಾ, ಸಕಲೇಶ್ಪುರ, ಮಡಿಕೇರಿ ಫುಲ್ ಟ್ರಿಪ್ ಮಾಡಿಕೊಂಡು, ಎಣ್ಣೆ ಹೊಡ್ಕೊಂಡು, ಪಾರ್ಟಿ ಮಾಡಿಕೊಂಡು, ಫ್ರೆಂಡ್ಸ್ನ ಕರ್ಕೊಂಡು ಎಂಜಾಯ್ ಮಾಡಿಕೊಂಡು 1 ತಿಂಗಳು ಟ್ರಿಪ್ ಹಾಕೊಂಬಂದರೆ ಒಂದು 3 ಲಕ್ಷ ಖರ್ಚಾಗುತ್ತೆ. ಇನ್ನು 50,000 ಮಿಕ್ಸ್ ಬಸ್ ಆರಾಮಾಗಿತ್ತು, ರೈಟ್?